ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಶಾರ್ಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಹಾಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಕನ್ನಡ ಚಾನಲ್ಗೋಸ್ಕರ ಒಂದು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಈ ವಿಡಿಯೋದಲ್ಲಿ 25 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ಒಂದು ಲೈಕನ್ನು ಕೊಡಿ. ನೋಡ್ತಾ ಇರ್ಬೇಕಾದ್ರೆ ಕ್ರಿಯೇಟ್ ಶಾರ್ಟನ್ನು ಹೇಗೆ ಅಪ್ಲೋಡ್ ಮಾಡೋದಂದರೆ, ಸೊ ಯೂಟ್ಯೂಬಲ್ಲಿ ಕ್ಲಿಕ್ ಮಾಡಿ. ಯೂಟ್ಯೂಬ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಸೊ ಯೂಟ್ಯೂಬ್ ಕ್ರಿಯೇಟ್ ಶಾರ್ಟ್ಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಟಿಕ್ ಟಾಕ್ ಥರ. ಸೊ ನೀವು ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇರ್ಬೋದು, ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟ್ ಎ ಶಾರ್ಟ್ಸ್ ಅಂತ ಇದೆ ನೋಡಿ. ಸೊ ಕ್ರಿಯೇಟ್ ಶಾರ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವಿಂಡೋ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ. ಸೊ ಇಲ್ಲಿ ನೀವು ಕ್ಯಾಮ್ರಾನ ರೊಟೇಟ್ ಮಾಡ್ಕೋಬೋದು. ಫ್ರಂಟ್ ರೊಟೇಟ್ ಮಾಡಿದರೆ ಸೊ ಫ್ರಂಟ್ ಈ ಥರ ಓಪನ್ ಆಗುತ್ತೆ. ನೀವು ಶಾರ್ಟ್ಸ್ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಕೂಡ ಓಪನ್ ಮಾಡ್ಕೊಂಡು ಶಾರ್ಟ್ಸನ್ನು ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಬ್ಯಾಕ್ ಫ್ಲಿಪ್ಪನ್ನು ಮಾಡಿದರೆ ಸೊ ಬ್ಯಾಕ್ ಫ್ಲಿಪ್ ಆಗುತ್ತೆ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು, ಸೊ ನೀವು ಸ್ಪೀಡನ್ನು ನೀವು ಶಾರ್ಟ್ಸ್ ಕ್ರಿಯೇಟ್ ಮಾಡ್ತೀರಲ್ವಾ. ಸೊ ಸ್ಲೋ ಬರಬೇಕಂದ್ರೆ ಸ್ಲೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, 0.3 ಆ ಥರ. ಸೊ 0.4 ನಾರ್ಮಲ್, ಸ್ಲೋ 1 ಬಂದುಬಿಟ್ಟು ನಾರ್ಮಲ್. ಸೊ ವೆರಿ ಸ್ಪೀಡಾಗಿ ಬರಬೇಕಂದ್ರೆ ಸೊ ವೆರಿ ಫಾಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 2 ಇಲ್ಲ 3x ಅಂತ ಇದ್ದರೆ ಸೊ ಅದ್ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ವಾಚ್ ಟೈಮ್. ಸೊ ವಾಚ್ ಟೈಮನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ನೀವು ಇಲ್ಲಿ ಸೆಕೆಂಡ್ಸ್ ಕೂಡ ಕೊಟ್ಟಿದ್ದಾನೆ. 3 ಸೆಕೆಂಡ್ಸ್ ಆದಮೇಲೆ ನೀವು ನಿಧಾನಕ್ಕೆ ರೆಡಿ ಮಾಡಿಕೊಂಡು ಸೊ ಶಾರ್ಟ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ 10 ಸೆಕೆಂಡ್ 20 ಸೆಕೆಂಡ್ಸ್ ಇಲ್ಲಿವರೆಗೂ ಕೂಡ ಸೆಕೆಂಡನ್ನು ಕೊಟ್ಟಿದ್ದಾನೆ. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟ್ ಕೊಟ್ಬಿಟ್ರೆ ಸೊ 3 ಸೆಕೆಂಡ್ಸ್ ಆದಮೇಲೆ ನಿಮ್ಮ ವಿಡಿಯೋ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಫ್ಲ್ಯಾಶ್ ಇದೆ. ಫ್ಲ್ಯಾಶನ್ನು ಆನ್ ಮಾಡಿದರೆ ಸೊ ಸ್ವಲ್ಪ ಫೋಕಸ್ ಜಾಸ್ತಿ ಆಗುತ್ತೆ, ಬೆಳಕು ಜಾಸ್ತಿ ಆಗುತ್ತೆ. ಸೊ ಇದು ಬೆನಿಫಿಟ್ ಏನಂದರೆ ಕ್ಲಾರಿಟಿ ಆಫ್ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಫ್ಲ್ಯಾಶಿಂದ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಟೈಮರ್ ಆಯಿತು. ಈಗ ನೆಕ್ಸ್ಟ್ ಆ್ಯಡ್ ಮ್ಯೂಸಿಕ್ ಅಂತ ಇದೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಆ್ಯಡ್ ಮ್ಯೂಸಿಕನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಮ್ಯೂಸಿಕ್ ಕರೆಕ್ಟಾಗಿ ನೀವು ಟೈಮಿಂಗ್ ಸೆಟಪ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದರೆ ಮ್ಯೂಸಿಕ್ ಆ್ಯಡ್ ಆಗಿಬಿಡುತ್ತೆ ಆ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ನಾವು ಬಂದುಬಿಟ್ಟು ನಮ್ಮ ವಿಡಿಯೋನ ಇಲ್ಲಿ ಕ್ರಿಯೇಟ್ ಶಾರ್ಟ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಏನು ಮಾಡಬೇಕಂದ್ರೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಗ್ಯಾಲರಿ ಥರ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಯಾವುದೋ ಒಂದು ವಿಡಿಯೋ ಇದೆ. ಸೊ ಈಗ ನಮ್ಮದೇ ಸೊ ಯೂಟ್ಯೂಬ್ ಸೊ ಈಗ ಆ್ಯಡ್ ಆಗಿದೆ. ಸೊ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಆ್ಯಡ್ ಆಗುತ್ತೆ. ಸೊ ನೀವು ಈಗ ಮ್ಯೂಸಿಕನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ಡನ್ ಅಂತ ಇದೆಯಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಡನ್ ಆಗುತ್ತೆ. ನೀವು ಹಾಗೆ ಸಬ್ಸ್ಕ್ರೈಬ್ ಅಂತ ಕೂಡ ಟೈಪ್ ಮಾಡಿಬಿಟ್ಟು ಸ್ಕ್ರೀನಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಡ್ರ್ಯಾಗ್ ಕೂಡ ಮಾಡ್ಬೋದು. ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡಿದೆ. ಟೆಕ್ಸ್ಟ್ ಸೈಜನ್ನು ಕೂಡ ಇದರಲ್ಲಿ ಜಾಸ್ತಿ ಮಾಡ್ಬೋದು. ಲೆಫ್ಟ್ ಸೈಡಲ್ಲಿರೋ ಒಂದು ಡಾಟ್ ಕಾಣ್ತಾ ಇರ್ಬೋದು, ಆ ಡಾಟ್ನ ಮೇಲೆ ತೊಗೊಂಡೋದ್ರೆ ಜಾಸ್ತಿ ಆಗುತ್ತೆ ಲೆಟರ್ ಸೈಜ್. ಆ್ಯಂಡ್ ಕೆಳಗೆ ತೊಗೊಂಡ್ರೆ ಕಡಿಮೆ ಆಗುತ್ತೆ ಸೈಜು. ಫಾಂಟ್ ಸೈಜ್ ಕೂಡ ಚೇಂಜ್ ಮಾಡ್ಬೋದು. ಅಲ್ಲಿ ಮಧ್ಯದಲ್ಲಿರೋ ಫಾಂಟ್ ಸೈಜನ್ನು ಸೆಲೆಕ್ಟ್ ಮಾಡಿದರೆ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ನೀವು ಎ ಅಂತ ಮಾರ್ಕ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಗ್ತಾ ಹೋಗುತ್ತೆ, ಕಲರ್ ಮತ್ತು ಅಕ್ಷರ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ಅಂತ ಹೇಗೆ ಅಂತ ಹೇಳಿದೆ. ನೀವು ಈಗ ಟೈಮನ್ನು ಸೆಟಪ್ ಕೂಡ ಮಾಡ್ಬೋದು. ಸಬ್ಸ್ಕ್ರೈಬ್ ಅಂತ ಎಷ್ಟು ಸೆಕೆಂಡ್ಸ್ವರೆಗೂ ಇರುತ್ತೆ ಅಥವಾ ವೀಡಿಯೋದಲ್ಲಿ ಅಂತ ಸೆಲೆಕ್ಟ್ ಕೂಡ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು. ಸೆಲೆಕ್ಟ್ ಮಾಡಿದರೆ ಸೊ ಆ ಟೈಮಿಂಗ್ ಕೂಡ ಸೆಲೆಕ್ಟ್ ಆಗುತ್ತೆ. ನೀವು ಈಗ ಅದನ್ನು ಡ್ರ್ಯಾಗ್ ಮಾಡ್ಬೋದು. ಆ ಕಡೆ ಈ ಕಡೆ ನಿಮಗೆ ಕಾಣ್ತಾ ಇರ್ಬೋದು. ಡನ್ ಅಂತ ಕೊಟ್ಟು ಡ್ರ್ಯಾಗ್ ಮಾಡಿದರೆ ಯಾವ ಮೂಲೆಗೆ ಬೇಕೋ ಆ ಮೂಲೆ ಸೆಟಪ್ ಆಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಅಪ್ಲೋಡ್ ಆಗುತ್ತೆ. ವಿಡಿಯೋ ಫಿಲ್ಟ್ರ್ ಕೂಡ ಮಾಡ್ಬೋದು. ಕೆಳಗಡೆ ಫಿಲ್ಟರ್ ಅಂತ ಇದೆಲ್ಲ ಸೆಲೆಕ್ಟ್ ಮಾಡಿದರೆ ಸೊ ವಿವೋದಲ್ಲಿ ಫಿಲ್ಟ್ರ್ ಬರುತ್ತಲ್ಲೋ ಅದೇ ಥರ ವೀಡಿಯೋದಲ್ಲಿ ಫಿಲ್ಟ್ರ್ ಕೂಡ ಮಾಡ್ಬೋದು ವಿಡಿಯೋನ. ಈಗ ರೈಟ್ ಸೈಡಲ್ಲಿ ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ಥರ ವಿಂಡೋ ಓಪನ್ ಆಗುತ್ತೆ, ಆ್ಯಡ್ ಆಗುತ್ತೆ. ಸೊ ಇಂಟ್ರೋ ವಿಡಿಯೋ ಆಡಿಯನ್ಸನ್ನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡನ್ನು ಕೊಟ್ಬಿಟ್ರೆ ಸೊ ಈಗ ಅಪ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ.
ಓಕೆ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.